ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನನ್ನ ವಾಯ್ಸ್ ಇವತ್ತು ಚೆನ್ನಾಗಿಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ, ಕಂಪ್ಲೀಟ್ ಮಾಡಲೇಬೇಕು ವಿಡಿಯೋ. ನೋಡಿ, ಇದು ಗೇಟು ನಾವು ರೆಡಿ ಮಾಡಿದ್ದೀವಿ. ಬನ್ನಿ ಒಳಗಡೆ ತೋರಿಸ್ತೀನಿ ಯಾವ ಥರ ಇಂಟೀರಿಯರ್ ಪ್ರಾಜೆಕ್ಟ್ ನಾವು ಕಂಪ್ಲೀಟ್ ಮಾಡಬೇಕು, ಕ್ಲೈಂಟ್ಗೆ ಏನು ರಿಕ್ವೈರ್ಮೆಂಟ್ ಬೇಕು. ಸೊ ಏನು ಮೆಜರ್ಮೆಂಟ್ ಇದೆ, POP ಕೆಲಸ ನಡೀತಾ ಇತ್ತು, ಸ್ಟಾಪ್ ಆಗಿದೆ, ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ನಮ್ದು ಏನಿದೆ ನೋಡೋಣ ಬನ್ನಿ. ನೋಡಿ, ಇದು POP ಫಾಲ್ ಸೀಲಿಂಗ್ ಕಂಪ್ಲೀಟ್ ಮಾಡಿದ್ದೀವಿ. ಕ್ಲೈಂಟಲ್ಲೇ ನಿಂತ್ಕೊಂಡಿದ್ದಾರೆ. ಸೊ ಈ TV ಯೂನಿಟ್ ಬರುತ್ತೆ, ಇಲ್ಲಿ ಪೂಜಾ ಯೂನಿಟ್ ಬರುತ್ತೆ. ಪೂಜಾ ಯೂನಿಟ್ಗೆ ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ. ನೆಕ್ಸ್ಟು ಪೂಜಾ ಯೂನಿಟ್ ಕಿಚನ್ ಬರುತ್ತೆ. ಇದು ಬೆಡ್ರೂಮ್ 2. ಇಲ್ಲಿ ವಾರ್ಡ್ರೋಬ್ ಬರುತ್ತೆ, ಬೆಡ್ ಬರುತ್ತೆ, ಪ್ಲಸ್ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ವಿತ್ ಮಿರರ್. ನೋಡಿ, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಆ್ಯಂಡ್ ಇದೆಲ್ಲ ನಾವು ರಿಪೇರ್ ಮಾಡಿದ್ದೀವಿ, ಪೇಂಟಿಂಗ್ ಆಗಿದೆ. ಎಲ್ಲ ಕಡೆ ಕ್ರ್ಯಾಕ್ಸ್ ಇತ್ತು, ಜಾಸ್ತಿ ಹೆವಿ ಕ್ರ್ಯಾಕ್ಸ್ ಇತ್ತು. ಎಲ್ಲ ಕ್ರ್ಯಾಕ್ ಫಿಲ್ಲಿಂಗ್ ಮಾಡಿ ಪೇಂಟಿಂಗ್ಗೆ ರೆಡಿ ಆಗಿದೆ. ಈಗ ಯುಟಿಲಿಟಿ ಏರಿಯಾ ನೋಡಿ, ಇಲ್ಲಿನೂ ಕ್ಲೀನ್ ಮಾಡಿದ್ದೀವಿ. ಡೋರ್ಸ್ ಎಲ್ಲ ಕ್ರ್ಯಾಕ್ ಇತ್ತು. ಇದು ಕಿಚನ್ ಏರಿಯಾ, ಅಪ್ಪರ್ ಲಾಫ್ಟ್, ಮಿಡಿಲ್ ಕಿಚನ್ ಪ್ಲಸ್ ಲೋವರ್ ಕಿಚನ್ 3 ಬರುತ್ತೆ ಇಲ್ಲಿ, ವಿತ್ ವಿಕರ್ ಬಾಸ್ಕೆಟ್ಸ್ ಆ್ಯಂಡ್ ಸ್ಟೋರೇಜು. ಇದು ಹಾಲ್. ಹಂಗೆ ಹೊರಗಡೆ ಬಂದರೆ ನಮಗೆ ಇಲ್ಲಿ ಬೆಡ್ರೂಮ್ 1 ಮಾಸ್ಟರ್ ಬೆಡ್ರೂಮ್. ಇದು POP ಫಾಲ್ ಸೀಲಿಂಗ್ ನೋಡ್ಬೋದು, ಕಂಪ್ಲೀಟ್ ಆಗಿದೆ. ನೋಡಿ, ಹಳೆ ವಾರ್ಡ್ರೋಬ್ ಇತ್ತು, ತೆಗೆದ್ಬಿಟ್ಟು ನಾವು ಹೊಸ ವಾರ್ಡ್ರೋಬ್ ಹಾಕ್ತಾಯಿದ್ದೀವಿ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಈ ಏರಿಯಾನಲ್ಲಿ ಹೊಸ ವಾರ್ಡ್ರೋಬ್ ಬರುತ್ತೆ. ಮೇ ಬಿ 1-2 ವೀಕ್ಸಲ್ಲಿ ಎಲ್ಲ ಕಂಪ್ಲೀಟ್ ಆಗುತ್ತೆ. ಇದು ನೋಡಿ, ಎಲ್ಲ ಕಡೆ ಕ್ರ್ಯಾಕ್ಸ್. ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಲಾಸ್ಟ್ ಟೈಮ್ ನಾವು ಬಿಫೋರ್ ಸ್ಟಾರ್ಟಿಂಗ್ ಪ್ರಾಜೆಕ್ಟು ಒಂದು ವಿಡಿಯೋ ತೋರಿಸಿದ್ದೆ. ಸೊ ಇದು ನೆಕ್ಸ್ಟ್ ವಿಡಿಯೋ ಆಫ್ಟರ್ ವರ್ಕ್ ಕಂಪ್ಲೀಟು. ಸೊ ಬನ್ನಿ, ಎಷ್ಟುವರೆಗೂ ನಮ್ಮದು ವರ್ಕು ನಡೀತಾ ಇದೆ, ಎಷ್ಟು ಕಂಪ್ಲೀಟ್ ಆಗಿದೆ ನೋಡೋಣ. ಇದು ಗೇಟು ನಾವೇ ಡಿಸೈನ್ ಮಾಡಿರೋದು, ನೀವು ನೋಡ್ಬೋದು. ಸೇಫ್ಟಿ ಡೋರ್ಸ್ ಬೇಕು, ಪೇಂಟಿಂಗ್ ಆಗಿದೆ. ಸೊ ನಾವು ಲೈಟ್ಲಿ ಟಚ್ ಮಾಡಿ ಬರ್ತೇವೆ ಒಳಗಡೆ. ನೋಡಿ ಫ್ರೆಂಡ್ಸ್, ಲಾಸ್ಟ್ ಟೈಮ್ ನಾವು ತೋರಿಸಿದ್ವಿ ಪ್ರಾಜೆಕ್ಟು. ಸೊ ಇದು ಪಾರ್ಟ್ 2 ವಿಡಿಯೋ. ಲಿವಿಂಗ್ ಏರಿಯಾದಲ್ಲಿ TV ಯೂನಿಟ್ ಡಿಸೈನ್ಸ್ ಪ್ಲಸ್ ಇಲ್ಲಿ 80-90% ವರ್ಕ್ ಕಂಪ್ಲೀಟ್ ಆಗಿದೆ. ಇದು ವಾಲ್ ಪ್ಯಾನಲಿಂಗು ಕೆಲಸ ಮಾಡ್ತಾಯಿದ್ದಾನೆ ನಮ್ಮ ಸ್ಟಾಫು. ಇದು ನೋಡಿ, ಸೆಂಚುರಿ ಪ್ಲೈ ಹಾಕಿದ್ವಿ ನಾವು. ಹಂಗೆ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ಒಳಗಡೆ ಬರೋಣ. ನೋಡಿ, ಟೋಟಲ್ಲು ಅಪ್ಪರ್ ಲಾಫ್ಟ್ ವಿತ್ ವಾರ್ಡ್ರೋಫು ಕಂಪ್ಲೀಟ್ ಆಗಿದೆ. ಆ್ಯಂಡ್ ಟಾಪ್ ಲಿಫ್ಟಿಂಗ್ ಬೆಡ್ ರೆಡಿ ಆಗ್ತಾಯಿದೆ. ಇದು ಡ್ರೆಸ್ಸಿಂಗ್ ಟೇಬಲ್ಲು ಪ್ಲಸ್ಸು ಸ್ಟೋರೇಜ್ ಕೊಟ್ಟಿದ್ದೀವಿ ಇಲ್ಲಿ ಬಾತ್ರೂಮ್ ಏರಿಯಾ ಹತ್ರ. ಬನ್ನಿ ನೆಕ್ಸ್ಟ್ ರೂಮ್ ನೋಡೋಣ. ಇದು ಪೂಜಾ ರೂಮ್ ಏರಿಯಾ. ಕಿಚನ್ನು ಸ್ಟೋರೇಜ್ ಇನ್ಸ್ಟಾಲೇಷನ್ ಆಗ್ತಾಯಿದೆ, ಬಟ್ ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ. ವಿಕ್ಕರ್ ಬಾಸ್ಕೆಟು, ಕಟ್ಲರಿ ಬಾಸ್ಕೆಟ್, ಪುಲ್ಔಟ್ ರ್ಯಾಕ್ಸು, ಬಾಟಲ್ ರ್ಯಾಕು. POP ಫಾಲ್ ಸೀಲಿಂಗ್ ಪೂಜಾ ಏರಿಯಾದ ರೂಮ್ದು ಆಗಿದೆ. ಪ್ಲಸ್ ವಾಲ್ ಪ್ಯಾನಲಿಂಗ್ ನಡೀತಾ ಇದೆ. ಮೇ ಬಿ ಇನ್ನೂ 4 to 5 days ವರ್ಕ್ ಇದೆ. ಬನ್ನಿ ರೂಮ್ 2ನಲ್ಲಿ ನೋಡೋಣ. ಇದು ಡ್ರೆಸ್ಸಿಂಗ್ ಟೇಬಲ್. ಇದು
ತುಂಬ ಜನ ಅದು ಕಂಪ್ಲೇಂಟ್ ಇರುತ್ತೆ, ಮೆಟೀರಿಯಲ್ ಚೆನ್ನಾಗಿ ಹಾಕಲ್ಲ. ಅದೇ ಪರ್ಪಸ್ಸಿಂದ ನಾವು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀವಿ ನಾವು ಯಾವ ಥರ ಮೆಟೀರಿಯಲ್ ಹಾಕಿದ್ದೀವಿ. ಸೊ ಅದಕ್ಕೆ ನಾವು ಏನಿರೋದು ಓಪನ್ ತೋರಿಸ್ತೀವಿ, ಯಾವ ಮೆಟೀರಿಯಲ್ ಇದೆ, ಯಾವ ಕೆಲಸ ನಡೀತಾ ಇದೆ. ಮ್ಯಾನ್ಯುಯಲ್ಲು ಕೆಲಸ ಸ್ವಲ್ಪ ಇರುತ್ತೆ, ನಮ್ಮದು ಫ್ಯಾಕ್ಟ್ರಿ ಫಿನಿಶೂ ಇರುತ್ತೆ, ಡಿಪೆಂಡ್ ಆನ್ ಕ್ಲೈಂಟು. ಬನ್ನಿ ನೆಕ್ಸ್ಟ್ ರೂಮ್ ಹೋಗೋಣ. ನೋಡಿ, ಇದು ನೆಕ್ಸ್ಟ್ ಮಾಸ್ಟರ್ ಬೆಡ್ರೂಮ್. ಬೆಡ್ ರೆಡಿ ಆಗ್ತಾಯಿದೆ, ಟಾಪ್ ಲಿಫ್ಟಿಂಗ್ ಬೆಡ್ಡು. ಸೊ ಟೋಟಲ್ 19 mm ಪ್ಲಾಯ್ ಕೊಟ್ಟಿದ್ದೀವಿ, 1 mm ಲ್ಯಾಮಿನೇಟ್ ಕೊಟ್ಟಿದ್ದೀವಿ. ಸೊ ಹೆವಿ ವೇಟ್ ಆಗಿಬಿಟ್ಟಿದೆ ಇದು ಆಲ್ರೆಡಿ. ನನಗೆ ಕ್ಲಾರಿಟಿ ಕ್ಯಾಪ್ಚರ್ ಮಾಡೋಕ್ಕೆ ಅಲ್ಲಿ ಜಾಗ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ನಿಮಗೆ ಡಿಫಿಕಲ್ಟಿ ಆಗ್ಬೋದು ನೋಡೋಕ್ಕೆ. ಮೇ ಬಿ ಕಂಪ್ಲೀಟ್ ಆದರೆ ಇನ್ನೊಂದು ವಿಡಿಯೋ ಬರುತ್ತೆ, ನೋಡ್ಬೋದು ನೀವು. ಇದು ಹಾಲ್ ಏರಿಯಾ ರೆಡಿ ಮಾಡಿದ್ದೀವಿ, ಲಿವಿಂಗ್ ಏರಿಯಾ. ನಮ್ಮ ಟೀಮು ಟೋಟಲ್ ಡೆಡಿಕೇಶನ್ ಆಗ್ತಾಯಿದೆ. 9 to 10 ಪೀಪಲ್ ಒಂದು ಸೈಟಲ್ಲಿ ಕೆಲಸ ಮಾಡ್ತಾರೆ. ಸೊ ನೈಟ್ ಆ್ಯಂಡ್ ಡೇ ಮಾಡಿ ಜಲ್ದಿ ಫಿನಿಷ್ ಮಾಡಿ ಆ್ಯಸ್ ಪರ್ ಕಸ್ಟಮರ್ ಕ್ಲೈಂಟ್ ರಿಕ್ವೈರ್ಮೆಂಟು ಔಟ್ಪುಟ್ ಕೊಡ್ತಾರೆ. ನೀವು ನೋಡ್ಬೋದು ಇಲ್ಲಿ ಮ್ಯಾನ್ಯುಯಲ್ ಕೆಲಸನೂ ಆಗಬೇಕು, ಯಾಕಂದರೆ ಮ್ಯಾನ್ಯುಯಲ್ ಕೆಲಸ ಆಗಿಲ್ಲ ಅಂದರೆ ಸೈಟಲ್ಲಿ ಫೈನಲ್ ಫಿನಿಶಿಂಗ್ ಟಚ್ ಕೊಡೋಕ್ಕಾಗಲ್ಲ.